ಕೋಲಾರ ಜಿಲ್ಲಾ ಕುರುಬರ ಸಂಘದ ಆಂತರಿಕ ರಾಜಕೀಯ ಮತ್ತು ನಾಯಕತ್ವದ ಸಂಘರ್ಷ ಈಗ ಬಹಿರಂಗವಾಗಿ ಬೀದಿಗೆ ಬಂದಂತಾಗಿದೆ. ತಾವು ಸ್ವಯಂ ಘೋಷಿತ ಅಧ್ಯಕ್ಷನಲ್ಲ, ಸಂಘದ ಬೈಲಾ ಮತ್ತು ಸಹಕಾರ ಇಲಾಖೆಯ ನಿಯಮಾವಳಿಗಳ ಪ್ರಕಾರವೇ ನೈಜ ಸದಸ್ಯರು ಆಡಳಿತ ಮಂಡಳಿ ಸಭೆಯಲ್ಲಿ ತಮ್ಮನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಂದು ನಿಕಟಪೂರ್ವ ಅಧ್ಯಕ್ಷ ಜೆಕೆ ಜೈರಾಮ್ ಖಡಕ್ ಆಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಅಧ್ಯಕ್ಷ ತಂಬಹಳ್ಳಿ ಮುನಿಯಪ್ಪ ಅವರಿಗೆ ಮಾಹಿತಿ ಕೊರತೆ ಇದೆ. ತಾವು ಅಧ್ಯಕ್ಷರಾದ ಬಳಿಕ ಮುನಿಯಪ್ಪ ಅವರ ಸಂಘದ ಯಾವುದೇ ದಾಖಲಾತಿಗಳನ್ನ ಹಸ್ತಾಂತರಿಸದೆ ದ್ರೋಹವನ್ನ ಬಗ್ದಿದ್ದಾರೆ. ಹೊಸ ಸದಸ್ಯತ್ವ ನೋಂದಣಿಗೂ ಅವಕಾಶ ನೀಡದ ಕಾರಣ ತಾವು 1 ವರ್ಷ ಕಾಲ ಅಸಹಾಯಕರಾಗಿ ಕೂರಬೇಕಾಗಿದೆ ಎಂದು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಸಮುದಾಯದ ಹಿತದೃಷ್ಟಿಯಿಂದ ಕುರುಬರ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕಾಗಿ ತಮ್ಮ ವೈಯಕ್ತಿಕ ಖಾತೆಯಿಂದ ಬರೋಬ್ಬರಿ 6 ಲಕ್ಷ ರೂಪಾಯಿ ಬಾರಿ ದೇಣಿಗೆ ನೀಡೋದಾಗಿ ಘೋಷಿಸಿದ ಜೈರಾಮ್, ಮುಂದಿನ 20 ದಿನಗಳಲ್ಲಿ ಸರ್ವ ಸದಸ್ಯರ ಮಹತ್ವದ ಸಭೆ ಕರೆದು ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವುದಾಗಿ ಸಾರಿದ್ದಾರೆ. ಏನ್ ಮಾಡ್ತೀರಾ?